ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಯಾಳವಾರದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದಂಗಗಳ ಬಾಳೆಹೊನ್ನೂರು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೋಮೇಶ್ವರ ವಿದ್ಯಾವರ್ತಕ ಸಂಘದ ಪ್ರೌಢಶಾಲೆಯ ನೂತನ ಕಟ್ಟಡ ಹಾಗೂ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಮತ್ತು ಸುವರ್ಣ ಮಹೋತ್ಸವದ ಅಂಗವಾಗಿ ಸ್ಮರಣೆ ಹಂಚಿಕೆ ಬಿಡುಗಡೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತು. ನೇತೃತ್ವದ ಶ್ರೀ ಶಟಸ್ಥ ಬ್ರಹ್ಮ 108 ದಾರುಕಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಮಠ ಯಡಗಾಪುರ ಯಾಳವಾರ್ ಹಾಗೂ ಶ್ರೀ ಶಟಸ್ಥ ಬ್ರಹ್ಮ 108 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಸಂಸ್ಥಾನ ಮಠ ಆಲ್ಮೇಲ್ ಶ್ರೀ ಶಟಸ್ಥ ಬ್ರಹ್ಮ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾಲಹಳ್ಳಿ ಶ್ರೀ ಪರಮ ಪೂಜ್ಯ ಸದ್ಗುರು ನಿಜಗುಣ ಮಹಾಸ್ವಾಮಿಗಳು ಶಿವಾನಂದ ಬ್ರಹ್ಮ ವಿದ್ಯಾಶ್ರ ಅರಳಿಕಟ್ಟೆ ಶ್ರೀ ಪರಮ ಪೂಜ್ಯ ರಾಜಗುರು ಮಹಾಲಿಂಗ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕಡುಕೋಳ ಹಾಗೂ ಶ್ರೀ ಪರಮ ಪೂಜ್ಯ ಶಿವಯೋಗಿ ಸ್ವಾಮಿಗಳು ದೇವರಹಿಪ್ಪರಗಿ ಅವರ ಉಪಸ್ಥಿತಿ ಅಧ್ಯಕ್ಷತೆ ಶ್ರೀ ರಾಜುಗೌಡ ನಾಡಗೌಡ್ರ ಅಧ್ಯಕ್ಷರು ಶ್ರೀ ಸೋಮೇಶ್ವರ ವಿದ್ಯಾವರ್ತಕ ಸಂಘದ ಯಾಳವಾರ್ ಸ್ಮರಣ ಹಂಚಿಕೆ ಬಿಡುಗಡೆ ಮಾನ್ಯ ಶ್ರೀ CS ನಾಡಗೌಡ ಮಾಜಿ ಸಚಿವರು ಹಾಗೂ ಶಾಸಕರು ಮುದ್ದೇಬಿಯಾಳ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಶರಣಪ್ಪ ಸುನಗಾರ್ ಮಾಜಿ ಶಾಸಕರು ಸಿಂದಗಿ ಶ್ರೀ ಅರುಣ್ ಶಹಾಪುರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಸೋಮನಗೌಡ ಪಾಟೀಲ್ ಶಾಸನೂರು ಮಾಜಿ ಶಾಸಕರು ದೇವರಹಿಪ್ಪರಗಿ ಹಾಗೂ ಡಾಕ್ಟರ್ VV ಮಳಿಗೆ ಡಾಕ್ಟರ್ VD ಐಹೊಳೆ ಶ್ರೀ ಅಶೋಕ್ ಅಂಚಲಿ ಶ್ರೀಮತಿ ಡಾಕ್ಟರ್ ಮಂಜುಳಾ ಪಾಟೀಲ್ ಚಿಂಚೋಡಿ ಉಪನ್ಯಾಸ ಮಾಡಿದರು. ವೇದಿಕೆಯಲ್ಲಿ ಯಾಳವಾರ ಗ್ರಾಮದ ಸಮಸ್ತ ಗಣ್ಯ ನಾಗರಿಕರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ರೇಣಕಂ ಸಾಂಬ ಜಯ ನಮ ಪಾರ್ವದೇವ ಶಿವರ ಮಹಾದೇವ. ಶಿಕ್ಷಣ ಅಂದ್ರೆ 4 ಅಕ್ಷರ ಕಲಿಯುವುದಲ್ಲ. ಶಿಕ್ಷಣ ಅಂದ್ರೆ ಕೇವಲ ಎಂಜಿನಿಯರ್ ಆಗೋದಾಗ್ಲಿ, ಡಾಕ್ಟರ್ ಆಗೋದಾಗ್ಲಿ, ವಕೀಲರಾಗೋದಾಗ್ಲಿ, ರಾಜಕಾರಣಿ ಆಗುವುದಾಗ್ಲಿ, ಇದು ಕೇವಲ ಅಕ್ಷರದ ಜ್ಞಾನವನ್ನು ಪಡೆದು ಶಿಕ್ಷಣವನ್ನು ಪಡೆದು ಹುದ್ದೆಯನ್ನು ಪಡಿತಕ್ಕಂಥದ್ದು ಮಾತ್ರ ಅಲ್ಲ. ಆ ಶಿಕ್ಷಣಕ್ಕೆ ನಿಜವಾದ ಒಂದು ಅರ್ಥ ಬರಬೇಕಾದ್ರೆ ಮನುಷ್ಯರಲ್ಲಿ ಒಂದು ಸಂಸ್ಕಾರ ಬರಬೇಕು. ಅದೇ ಇವತ್ತು ರಂಭಾಪುರಿ ಪೀಠದ ಮೂಲ ಘೋಷಣೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೂಲ ಘೋಷಣೆ ಏನ್ ಘೋಷಣೆ? ರಂಭಾಪುರಿ ಪೀಠದಿಂದ ಇರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಕಲ್ಯಾಣ ಅನ್ನುವಂಥ ಮಾತನ್ನ. ಇದನ್ನ ನೀವು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ. ಶ್ರೀ ರಾಜುಗೌಡ ನಾಡಗೌಡ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ಶ್ರೀ ಸಂಜುಗೌಡ B ಪಾಟೀಲ್, ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರಲ್ಲಿ, ಮಾನ್ಯ ಶ್ರೀ ಆನಂದ್ ದೊಡ್ಡಮನಿ ಅವರಲ್ಲಿ, ಮಾನ್ಯ ಶ್ರೀ ಭೀಮನಗೌಡ ಪಾಟೀಲ್ ಅವರಲ್ಲಿ ಹೋಗಿರುವ
ಸಮಸ್ತ ವಿದ್ಯಾರ್ಥಿಗಳ ಬಳಗ ಇಲ್ಲಿ ಸಮಾಹಿತಗೊಂಡಿದೆ. ಈ ನೆಲದೊಳಗೆ ತಮ್ಮ ಜ್ಞಾನವನ್ನ ಪಡೆದಿರುವಂತಹ, ಬೇರೆ ದಿಕ್ಕುಗಳಲ್ಲಿ ಹೋಗಿ ದಶ ದಿಕ್ಕುಗಳಿಗೂ ತಮ್ಮ ಪರಿಮಳವನ್ನ ಬೀರ್ತಾ ಇರುವ ಯಾಳವಾರದ ಪವಿತ್ರ ಜ್ಞಾನ ದೇಗುಲ ಸೋಮೇಶ್ವರ ಪ್ರೌಢಶಾಲೆಯ ಸಮಸ್ತ ಬಳಗಕ್ಕೆ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತೇನೆ. ಒಂದು ಸಾರಿ ಸ್ವಾಮೀಜಿ ಪ್ಯಾರಿಸ್ ನಗರಕ್ಕೆ ಹೋಗಿರ್ತಾರೆ. ಪ್ಯಾರಿಸ್ ನಗರಕ್ಕೆ ಹೋಗಿರುವ ಸಂದರ್ಭದಲ್ಲಿ ಒಬ್ಬ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣು ಮಗಳು ಬಂದು ಸ್ವಾಮೀಜಿಯವರ ಕಾಲುಗಳಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ನಿನ್ನ ಹೆಸರೇನಮ್ಮ ಅಂತ. ಆಗ ಹೆಣ್ಣು ಮಗಳು ಹೇಳ್ತಾಳೆ, ನನ್ನ ಹೆಸರು ಈಶ್ವರಿ ಅಂತ. ಸ್ವಾಮೀಜಿ ಅವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಮ್ಮ ನೀನು ಸ್ವಿಟ್ಜರ್ಲ್ಯಾಂಡ್ ದೇಶದ ಹೆಣ್ಣು ಮಗಳು, ಆದರೆ ಈಶ್ವರಿ ಅನ್ನೋದು ಇದು ಭಾರತದ ಹೆಸರು, ಅದು ಹೇಗೆ ನಿನ್ನ ಹೆಸರು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಹೆಣ್ಣು ಮಗಳನ್ನ ಕೇಳಿದ್ರೆ ಆ ಹೆಣ್ಣು ಮಗಳು ಹೇಳ್ತಾಳೆ, ಸ್ವಾಮೀಜಿ ನನ್ನ ಮೊದಲಿನ ಹೆಸರು ಇಸಾಬೆಲ್ಲಾ ಅಂತ ಇತ್ತು, ಆದರೆ ಭಾರತದ ನೆಲದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಿಂದ ನಾನು ಪ್ರಭಾವಿತಗೊಂಡಿದ್ದೇನೆ, ಹೀಗಾಗಿ ನನ್ನ ಹೆಸರು ಇಸಾಬೆಲ್ಲಾ ಇತ್ತಲ್ಲ, ಅದನ್ನ ಈಶ್ವರಿ ಅಂತ ಹೇಳಿ ನಾನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಅಂತ ಆ ಹೆಣ್ಣು ಮಗಳು ಹೇಳ್ತಾಳೆ. ಆಗ ಸ್ವಾಮೀಜಿ ಕೇಳ್ತಾರೆ, ಅಲ್ಲಮ್ಮ ನೀನು ಬಂದು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಿದ್ದೀಯಾ, ನಾನು ನಿನಗೆ ಏನಂತ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಸ್ವಾಮೀಜಿ ಕೇಳಿದ್ರೆ ನಾವೆಲ್ಲ ನೆನಪಿಟ್ಕೋಬೇಕು. ಆ ಹೆಣ್ಣು ಮಗಳು ಹೇಳ್ತಾಳೆ, ಸ್ವಾಮೀಜಿ ನನಗೆ ಮುಂದಿನ ಜನ್ಮ ಅಂತ ಇರೋದಾದ್ರೆ ನಾನು ಭಾರತದ ಪವಿತ್ರ ನೆಲದಲ್ಲಿ ಹುಟ್ಟಬೇಕು, ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣು ಮಗಳು ಕೇಳ್ತಾಳಲ್ಲ, ಅಂತ ಪವಿತ್ರ ನೆಲದಲ್ಲಿ ಹುಟ್ಟಿರುವ ನಮಗಳಿಗೆ ಈ ದೇಶದ ನೆಲದ ಪರಂಪರೆಯ, ಗುರು ಶಿಷ್ಯರ ಅದ್ಭುತವಾದ ಪರಂಪರೆಯ ಒಂದು ಅಧ್ಯಾತ್ಮದ ಪರಂಪರೆಯನ್ನ ನಾವೆಲ್ಲ ಇಲ್ಲಿ ಉಂಡು ಬೆಳೆದಿದ್ದೇವೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾನೆ. ನನಗೆ ಬಹಳ ಹೆಮ್ಮೆ ಕೂಡ ಈ ಬದುಕಿಗೆ ಬಹಳ ಮುಖ್ಯ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಅರ್ಥ ಮಾಡ್ಕೋಬಹುದು ನೈತಿಕವಾಗಿ ಬದುಕಿರುವಂತಹ ಶಿಕ್ಷಣ ಎಷ್ಟರ ಮಟ್ಟಿಗೆ ಮುಖ್ಯ ಇರ್ತದೆ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ ಮುಖಾಂತರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ನಾವು ಕೆಲವು ಜನ ಸ್ವಾಮೀಜಿಯವರು ಬೆಂಗಳೂರು ಮಹಾನಗರಕ್ಕೆ ಹೋದಾಗ ಆ ಬೆಂಗಳೂರಿನಲ್ಲಿ BS ಪರಮಶಿವನವರು ಒಂದಿಷ್ಟು ಸಂಸ್ಥೆಗಳನ್ನ ತೆಗೆದಾರೆ. ಆ ತೆಗೆದಿರುವಂತಹ ಸಂಸ್ಥೆಗಳಿಗೆ ಎಲ್ಲಾ ಕಡೆ ಹೋಗಿ ವಿಸಿಟ್ ಮಾಡಿ ಬರ್ರಿ ಅಂದ ತಕ್ಷಣ ಇವೆಲ್ಲ ಸ್ವಾಮೀಜಿಯವರು ಹೋದಾಗ ಅವರು ಒಂದು ಹಾಸ್ಟೆಲ್ ಕಟ್ಟಿದ್ದಾರೆ, ಅಲ್ಲಿ ಒಂದು ಎಲ್ಲ ಆಸ್ಪತ್ರೆ ಕಟ್ಟಿದ್ದಾರೆ ಮತ್ತು ಶಾಲೆಗಳನ್ನ ಕಟ್ಟಿದ್ದಾರೆ. ಎಲ್ಲಾ ಸಂಸ್ಥೆಗಳನ್ನ ನೋಡ್ಕೊಂಡು ನಾವು ವಾಪಸ್ ಬರಬೇಕಾದ್ರೆ ಅವರು ಒಂದು ವೃದ್ಧಾಶ್ರಮವನ್ನ ಕಟ್ಟಿದ್ದಾರೆ. ಆ ವೃದ್ಧಾಶ್ರಮ ಕೂಡ ನೋಡ್ಬೇಕು ಅಂತ ತಿಳ್ಕೊಂಡು ನಾವು ಹೋದಾಗ ಸುಮಾರು ಒಂದು 60 ವಯಸ್ಸಾಗಿರುವಂತ ಒಬ್ಬ ಅಮ್ಮ ಆ ರೂಮಲ್ಲಿ ಕೂತಾಗ ಅವ್ರು ಏನಂದ್ರು ಒಂದು ಪುಸ್ತಕವನ್ನು ಓದ್ತಾ ಕೂತಿದ್ರು. ನಾವೆಲ್ಲ ಸ್ವಾಮೀಜಿಯವರು ಹೋದ್ಮ್ಯಾಗ ಅವ್ರು ನಮ್ಮನ್ನು ಒಳಗ್ ಕರೆದು ಸ್ವಾಗತ ಮಾಡ್ಕೊಂಡ್ರು. ಅವ್ರಿಗೆ ಒಂದೆರಡು ಮಾತು ಪ್ರೀತಿಯಿಂದ ಮಾತನಾಡಿಸಿ ಬಹಳ ಹೆಚ್ಚಿಗೆ ಏನಾದ್ರೂ ಅವ್ರ ಪೂರ್ವಾಶ್ರಮದ ವಿಚಾರಗಳನ್ನ ಕೇಳಿದೆವು ಅಂತಂದ್ರೆ ಅವ್ರಿಗೆ ಮನೆ ನೆನಪಾಗಿತ್ತು ಅಂತ ತಿಳ್ಕೊಂಡು ನಾವು ಬಹಳ ಕೇಳ್ದೇನೆ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಇಲ್ಲಮ್ಮ ನೀವೆಲ್ಲ ಚೆನ್ನಾಗಿ ಆರೋಗ್ಯವನ್ನ ನೋಡ್ಕೊಳ್ರಿ ಅನ್ನೋಂತ ಮಾತನ್ನ ಹೇಳಿ ವಾಪಸ್ ಬರುವಂತ ಸಂದರ್ಭದೊಳಗೆ ಒಂದ್ 2 ನಿಮಿಷ ನಿಲ್ರಿ ಅಂದ್ರು ಅಮ್ಮ. ನನಗೆ ನಾವೆಲ್ಲ ನಿಂತ್ಕೊಂಡೆವು. ನಾವು ಯಾಕೆ ನಿಲ್ಸಿದ್ರು ಅಮ್ಮ ಅಂತ ನಾವು ಆಲೋಚನೆ ಮಾಡಿದೆವು. ಅಲ್ಲೇ ಇರುವಂತಹ ಅವ್ರ ಬ್ಯಾಗನ್ನ ತಗೊಂಡು ಆ ಬ್ಯಾಗ್ನೊಳಗಿರುವಂತಹ ಪರ್ಸನ್ನ ತೆಗೆದು ನಮಗ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಕ್ ಬಂದ್ರು. ಅದಕ್ಕೆ ನಾವು ಅಂದೇವು, ಅಲ್ಲಮ್ಮ ಶಾಸ್ತ್ರ ಏನ್ ಹೇಳ್ತದೆ, ಮಕ್ಕಳಿರುವಂತಹ ಜಾಗ ಮತ್ತು ದೇವಸ್ಥಾನ ಮಠ ಮಂದಿರಗಳಿಗೆ ಹಿರಿಯರು ಇರುವಂತಹ ಜಾಗಕ್ಕೆ ಏನಾದ್ರೂ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಾವೇ ಅವಸರದೊಳಗೆ ಹಾಗೆ ಬಂದೆವು. ನಮ್ಗೆ ಯಾಕೆ ನೀವು ಕಾಣಿಕೆಯನ್ನು ಕೊಡ್ತೀರಿ, ಕೊಡ್ಬೇಡ್ರಿ ಅಂದ ತಕ್ಷಣ ಆ ಅಮ್ಮ ಕಣ್ಣೀರ್ ಹಾಕಿ ಒಂದು ಮಾತನ್ನ ಹೇಳಿದ್ಲು. ಏನು ಅಂತಂದ್ರೆ, ನಮ್ಮ ಯಜಮಾನ್ರು ಬಹಳ ದೊಡ್ಡ ಒಳ್ಳೆ ಹುದ್ದೆಯೊಳಗಿದ್ರು, ಅವ್ರು ತೀರಿ ಹೋದ್ಮೇಲೆ ಅವ್ರ ಅರ್ಧ ಪೇಮೆಂಟ್ ನನಗ್ ಬರ್ತದೆ, ನನ್ ಮಗ ಕೂಡ ಬಹಳ ಒಳ್ಳೆ ಜಾಬ್ ಅನ್ನ ಮಾಡ್ತಾನ, ನೌಕರಿ ಮಾಡ್ತಾನ, ಅವನಿಗೆ ಲಕ್ಷಗಟ್ಲೆ ಪಗಾರ ಇದೆ, ಮಗಳು ಕೂಡ ನೌಕರಿ ಮಾಡ್ತಾಳೆ, ಅಕ್ಕಿಗೂ ತುಂಬಾ ಲಕ್ಷಗಟ್ಲೆ ಪಗಾರ ಇದೆ. ಆದ್ರ ಎಲ್ಲ ಸ್ವಾಮೀಜಿಗೆ ಹೇಳಿದ್ರು, ಸ್ವಾಮೀಜಿ ನಮ್ಗೆ ಬೇಕು ಅಂದಾಗ ದುಡ್ಡು ಕೊಡುವಂತ ಮಕ್ಕಳಿದ್ದಾರೆ, ಆದ್ರೆ ನಮಗ ಜೊತೆಗೆ ಇಟ್ಕೊಂಡು ಪ್ರೀತಿ ಕೊಡುವಂತ ಮಕ್ಕಳಿಲ್ಲ ಅನ್ನುವಂತ ಮಾತನ್ನ ನೋವಿನಿಂದ ಅಮ್ಮ ಹೇಳಿದ್ಲು. ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಆದ್ರೆ ಇವತ್ತಿನ ದಿವಸ ಹೇಳ್ತಕ್ಕಂಥದ್ದು ಇಷ್ಟೇ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಇವತ್ತಿನ ದಿವಸ ಬಹಳ ಹಿಂದೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾನು ಅನಿಸ್ತಾ ಇದೆ. ನಾವು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ನಾವು ಇವತ್ತಿನ ದಿವಸ ಆಶೀರ್ವಾದ ಪಡಿತಾ ಇದ್ದೇವೆ. ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿರಿ. ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ
ಶ್ರೀ ಸೋಮೇಶ್ವರ ದೇವಸ್ಥಾನದ ಪವಿತ್ರ ಪರಿಸರದಲ್ಲಿ ಹಿಂದೆ 50 ವರ್ಷಗಳ ಹಿಂದೆ ಸ್ಥಾಪಿತಗೊಂಡಂಥ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘ, ಈ ಸಂಘದ ಆಶ್ರಯದಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿ ನಿಲಯ ನಡೀತಾ ಇರುವಂಥದ್ದು ಸಂತೋಷದ ಸಂಗತಿ. ಸಮಯ ಬಹಳಷ್ಟಾಗಿರುವ ಕಾರಣ ನಿಮ್ಮೆಲ್ಲರ ಮನಸ್ಸು ಪ್ರಸಾದದ ಕಡೆಗೋ ಮನೆಯ ದಾರಿಯ ಕಡೆಗೋ ಐತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಒಬ್ಬ ಅನುಭವಿ ಒಂದು ಮಾತನ್ನು ಹೇಳ್ತಾನೆ, ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದು, ಸಭೆಯಲ್ಲಿ ಕೊನೆಯವರಾಗಿ ಮಾತಾಡಬಾರ್ದು. ಇವೆರಡೂ ಬಹಳ ಕಷ್ಟ. ನೀವು ಯಾರಾದರೂ ನಿಮ್ಮ ಮನೆಗೆ ನೀವು ಹಿರಿಯ ಮಗನಾಗಿ ಹುಟ್ಟಿದರೆ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಹೊಣೆಗಾರಿಕೆ ಇದೆ ಎನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ಸಮಾರಂಭದಲ್ಲಿ ಮಾತನಾಡುವಂಥವರ ಪರಿಸ್ಥಿತಿಯೂ ಕೂಡ ಅದಕ್ಕೆ ಹೊರತಾಗಿರುವುದಿಲ್ಲ. ಆದರೆ ಜಗದ್ಗುರುವರು ಮಾತನಾಡುವಂಥದ್ದು ಮಾತಲ್ಲ, ಹೃದಯ ಭಾವ ತುಂಬಿ ಬರುವಂಥ ಒಂದು ಶುಭ ಸಂದೇಶಗಳನ್ನು ಯಾರೂ ಕೂಡ ಮರೆಯಬಾರದು. ಈಗಾಗಲೇ ದ್ವಾರಕಲಿಂಗ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಈ ಯಾಳ್ವಾರ ಗ್ರಾಮಕ್ಕೂ ರಂಭಾಪುರಿ ಧರ್ಮಪೀಠಕ್ಕೂ ಇರುವಂಥ ಸಂಬಂಧವನ್ನು ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ ನೆಲೆಗೊಂಡಿದೆ. ಇದು ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ. ತಮಗೆಲ್ಲ ಗೊತ್ತಿದೆ, ಈ ಭೂಮಂಡಲದಲ್ಲಿ ವೀರಶೈವ ಮತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂಥ ಜಗದ್ಗುರು ರೇಣುಕಾಚಾರ್ಯರು ತೆಲಂಗಾಣ ರಾಜ್ಯದ ಕೊನಲುಪಾಕ ಕ್ಷೇತ್ರದ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿ ಈ ನಾಡಿಗೆ ಆಧ್ಯಾತ್ಮದ ಬೆಳಕನ್ನು ಕರುಣಿಸಿದರು. ಯಾವ ಜಗದ್ಗುರು ರೇಣುಕಾಚಾರ್ಯರ ಅವತಾರಕ್ಕೆ ಕಾರಣವಾಗಿದೆಯೋ ಅಂಥ ಪವಿತ್ರವಾದಂಥ ಸೋಮೇಶ್ವರ ದೇವಸ್ಥಾನ ಈ ಗ್ರಾಮದಲ್ಲಿ ಇದೆ ಅಂದರೆ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಮೇಲಾಗಿ ಈ ಗ್ರಾಮಕ್ಕೆ ಜಗದ್ಗುರು ಮೇಲಿಂದ ಮೇಲೆ ನಾವು ಬಂದಿದೆ. ಯಾಳ್ವಾರ ಗುರುಮಠದ ಲಿಂಗೈಕ್ಯ ಬುದ್ಧಿಶಕ್ತಿನೂ ಬೇಕಾಗಿದೆ, ಭಾವನೆಗಳು ಕೂಡ ಬೆಳೆದುಕೊಂಡು ಬರಬೇಕಾಗಿದೆ. ಆದರೆ ತಾವೆಲ್ಲ ನೋಡ್ತಾ ಇದ್ದೀರಿ, ಮನುಷ್ಯನ ಬುದ್ಧಿಶಕ್ತಿಯೇನೋ ಬಹಳಷ್ಟು ಪ್ರಗಲ್ಭವಾಗಿ ಬೆಳೀತಾ ಇದೆ. ಆದರೆ ಬುದ್ಧಿಗೆ ತಕ್ಕಂತೆ ಭಾವನೆಗಳು ವಿಕಾಸಗೊಳ್ಳುವುದರ ಬದಲಾಗಿ ಆ ಮನಸ್ಸುಗಳು ಇವತ್ತು ವಿಕಾರಗೊಳ್ಳುತ್ತಾ ಇರುವುದನ್ನು ತಾವೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ. ನಮ್ಮ ಹಿಂದಿನ ಹಿರಿಯರು ಶಿಕ್ಷಣವನ್ನು ಬಹಳಷ್ಟು ಕಷ್ಟದಿಂದ ಅವರು ಕಲಿತಂಥ ದಿನಗಳನ್ನು ನಾವು ಮರೆಯುವಂತಿಲ್ಲ. ಹೆತ್ತಂದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೆಚ್ಚಿನ ಅಧ್ಯಯನ ಮಾಡಿಸಲಿಕ್ಕೆ ಶಕ್ತಿ ಇಲ್ಲದಂಥ ಪರಿಸ್ಥಿತಿ ಒಂದಾನೊಂದು ಕಾಲದಲ್ಲಿ ಇತ್ತು. ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಆ ಮನುಷ್ಯ ಕೂಲಿ ಮಾಡ್ತಾ ಇದ್ರೂ ಚಿಂತೆ ಇಲ್ಲ,
ನನ್ನ ಮಗ ನನ್ನಂತೆ ಕೂಲಿ ಮಾಡಬಾರ್ದು, ಅವನು ಓದಿ ವಿದ್ಯಾವಂತನಾಗಿ ಈ ನಾಡಿಗೆ ನುಡಿಗೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಡಲಿ ಅಂತೇಳಿ ಸಾಲ ಸೋಲ ಮಾಡಿ ಆಸ್ತಿಯನ್ನು ಮಾರಿ ಅವರಿಗೆ ಅಧ್ಯಯನಕ್ಕೆ ಅನುಕೂಲವನ್ನು ಕಲ್ಪಿಸಿ ಕೊಡ್ತಾರೆ. ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ವಿದ್ಯೆ ಕಲಿತಂಥ ಎಷ್ಟೋ ಜನರು ಕೊನೆಯ ದಿನಗಳಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡುವಂಥ ಮಕ್ಕಳನ್ನು ಕೂಡ ಈ ನಾಡಿನಲ್ಲಿ ಕಾಣ್ತೇವೆ. ಆದರೆ ಎಲ್ಲ ಮಕ್ಕಳು ಹಾಗೆ ಅದಾರು ಅಂತ ನಾವು ಅನ್ನೋದಿಲ್ಲ. ಆದರೆ ಬಹಳಷ್ಟು ಜನ ಮಕ್ಕಳು ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ತಾಳುವಂಥವರಿದ್ರೆ ಅಂಥದಕ್ಕೆ ಯಾರೂ ಕೂಡ ಅವಕಾಶವನ್ನು ಕೊಡಬಾರದು. ಬಾಲ್ಯದಲ್ಲಿ ನೀವು ಬೆಳೆಯುವಾಗ ತಂದೆಯಾಗಲಿ ತಾಯಿಯಾಗಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಮಕ್ಕಳ ಅಭ್ಯುದಯಕ್ಕಾಗಿ ಶ್ರಮ ಪಡೆದರು. ಆದರೆ ಅಂಥ ತಂದೆ ತಾಯಿಗಳು ಶಕ್ತಿ ಹೊಂದಿದಾಗ ಅವರ ಜೀವನ ಪರ್ಯಂತ ಚೆನ್ನಾಗಿ ನೋಡಬೇಕಾದದ್ದು ಮಕ್ಕಳಾದವರ ಕರ್ತವ್ಯ.